ನಾಗರಾಜ್ ಯಾದವ್ ವಾಂಟೆಡ್ ಟು ಕಮೆಂಟ್. ನೋಡಿ, ಐ ವಾಂಟೆಡ್ ಟು ಟೆಲ್, ಸಿ ಇವರು ಗೋಯಿಂಗ್ ಬ್ಯಾಕ್ ಟು 1948, ಗೋಯಿಂಗ್ ಬ್ಯಾಕ್ ಟು 70s, ಗೋಯಿಂಗ್ ಬ್ಯಾಕ್ ಟು 60s, ಆಲ್ ವಿಚಾರಗಳು ಇರಲಿ. ಯಾಕೆ ಹೋಗ್ತೀರಿ ನೀವು ಅಲ್ಲ ಅಷ್ಟು ಹಳೆ ಕಥೆಗೆ? ಅಲ್ಲ No, ಅವರ did I- ಕರ್ನಾಟಕ did I- did I interfere? ಅಲ್ಲ ಒಂದ್ ನಿಮಿಷ, ಸಾರಿ, ವಾಟ್ ಇಸ್ ಪಿಒಜೆಕೆ? ವಾಟ್ ಇಸ್ ಪಿಒಜೆಕೆ? ಅವತ್ ನೆಹರು ಮಾಡಿದಂತ ಒಂದು ಬ್ಲಂಡರ್ ತಾನೆ ಆಯ್ತು, ಯಾಕೆ ಹೋಗ್ತಾರೆ ಅಂತ ಕೇಳಿದ್ರೆ ಇವತ್ತು ಅದೇ ಪಿಒಜೆಕೆ ಇಲ್ಲಿರುವಂತ ಲಾಂಚ್ ಪ್ಯಾಡ್ ಗಳಿಂದ ಟೆರರಿಸ್ಟ್ ಗಳು ಅಟ್ಯಾಕ್ ಮಾಡ್ತಾ ಇರೋದು. ಯಾಕೆ ಹಿಂದೆ ಹೋಗ್ಬಾರ್ದು? ಹೋಗ್ಲೇಬೇಕು ಅಜಯ್. ದಟ್ ಇಸ್ ದ ಬೇಸಿಕ್ ರೀಸನ್. ಹಿ ಕಾಂಟ್ ಸೇ ಡೋಂಟ್ ಗೋ ಬ್ಯಾಕ್ ಟು ನೆಹರು ಟೈಮ್, ಡೋಂಟ್ ಗೋ ಬ್ಯಾಕ್ ಟು ರಾಜೀವ್ ಗಾಂಧಿ ಟೈಮ್. ನೋ, ವಿ ಹ್ಯಾವ್ ಟು ಗೋ ಬ್ಯಾಕ್. They want to politicalize. That means who's politicalizing the issue? ಸಾರಿ ಸರ್, ಲಾಸ್ಟ್ 30 ಸೆಕೆಂಡ್ ಮುಗಿಸ್ಬಿಡ್ತೀನಿ. No, who's politicalizing the issue? ನೀವು ನಾಗರಾಜ್ ಯಾದವ್ ಮಾಡ್ದಂಗ್ ಮಾಡ್ತೀರಿ. ಅಲ್ಲ, ಟಾರ್ಗೆಟ್ ಮಾಡಿರೋ ಲಾಂಚ್ ಪ್ಯಾಡ್ ಗಳು Why do you use my name there? ಯಾವ್ದು 2001 ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದಂತ ಲಾಂಚ್ ಪ್ಯಾಡ್, ಉರಿ ಅಟ್ಯಾಕ್ ಮಾಡಿದಂತ ಲಾಂಚ್ ಪ್ಯಾಡ್, ತಿರ್ಗಾ 2008 ಮುಂಬೈ ಅಟ್ಯಾಕ್ ಲಾಂಚ್ ಪ್ಯಾಡ್. Sir, you want me to talk like him? ಸೊ ಎಲ್ಲದಕ್ಕೂ ನ್ಯಾಯ ಕೊಡುವಂತ ಕೆಲಸ ಇವತ್ತು ಸ್ಟ್ರೈಕ್ ಮಾಡಿ. No, we have to go back. History ಬಗ್ಗೆ ಮಾತಾಡಲೇಬೇಕು. ನಾಗರಾಜ್ ಬಗ್ಗೆ ಮಾತಾಡಲೇಬೇಕು. ಆಯ್ತ್ರಿ, ಇವತ್ತು ಹೇಳ್ತಾ ಇದೀನಿ ನಿಮ್ಗೆ, 11 ವರ್ಷಗಳ ಕಾಲದಲ್ಲಿ ಎಷ್ಟು ಟೆರರಿಸ್ಟ್ಗಳಾಯ್ತು ಏನು 10 ಸಲ ನಾನು ಕೇಳ್ತೀನಿ ನೋಡಿ. ಸುಮ್ಮನೆ ಡೋಂಟ್ ಮೇಕ್ ಮಿ ಟಾಕ್ ವೆನ್ ಆರ್ಮಿ ಇಸ್ ಡೂಯಿಂಗ್ ದಿಸ್ ಜಾಬ್, ವೆನ್ ಡಿಫೆನ್ಸ್ ಫೋರ್ಸ್ ಆರ್ ಡೂಯಿಂಗ್ ಜಾಬ್. ಐ ಆಮ್ ಜಸ್ಟ್ ಶಟಿಂಗ್ ಮೈ ಮೌತ್ ಬಿಕಾಸ್ ಐ ಹ್ಯಾವ್ ಟು ಅಪ್ರಿಶಿಯೇಟ್. ನಾಗರಾಜ್ ಯಾದವ್ ಒಂದ್ ಮಿತ ಹೇಳ್ತೀನಿ ಕೇಳಿ. ನೀವು ಟೆರರ್ ಬಗ್ಗೆ ಮಾತಾಡ್ತಾ ಇದೀರಲ್ಲ, ನೀವು ಅಧಿಕಾರಕ್ಕೆ ಬಂದ ನಂತರ ಎಷ್ಟು ಪಟ್ಟಿ ಕೊಡ್ಲ ನಿಮ್ಗೆ? ಎಷ್ಟು ಟೆರರಿಸ್ಟ್ಗಳಾಯ್ತು? 1 ನಿಮಿಷ ಸರ್, ನಾನು ನಿಮ್ಗೆ ಈಗಲೇ ಕೊಡ್ತೀನಿ. ನಾನು ನಿಮ್ಗೆ ಕೇಳೋದೇನು ಗೊತ್ತಾ? ಇವತ್ತಿನ ದಿನ ದಯವಿಟ್ಟು ಇವತ್ತಿನ ದಿವಸ ನೀನೇನ್ ಜೋರಾಗಿ ಮಾತಾಡಿದ್ರೆ ಚೆನ್ನಾಗಿ ಮಾತಾಡಿದ್ರಿ ಅಂತ ಅರ್ಥ ಅಲ್ಲ ನಾಗರಾಜ್ ಯಾದವ್. ಈಗ ಯಾಕೆ ಜೋರಾಗಿ ನಾನು ಹೇಳೋದು ಅಂಕಿ ಸಂಖ್ಯೆಗಳು ದೇಶದ ಮುಂದೆ ಇದಾವೆ. ಒಂದು ಕಾಲ ಇತ್ರಿ, ಒಂದು my time is there, let me speak. You don't teach me what to speak. I'm not screaming. I'm not. What is he talking about it? I don't want to politicalize the issue. They want to politicize. But your party was politicized in the morning itself. Your party was politicized. You are an MLC. You are representing Congress. Karnataka. I cannot talk. ಪೊಲಿಟಿಸೈಸ್ ಯಾವಾಗಿಂದ ಶುರುವಾಯ್ತು ಗೊತ್ತಾ? ಪಹಲ್ಗಾಮ್ ದಾಳಿಯ ವಿಷಯ ಬಿಡ್ರೆ ಇವತ್ತು ಟಾಕಿಂಗ್ ಇಟ್ ಟುಡೇ. ಪೊಲಿಟಿಸೈಸ್ಡ್ ಇಟ್ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಅದಕ್ಕೆ ಯು ವಾಂಟ್ ಟು ಡು ದ ಸೇಮ್. ಅರೆ ಪಹಲ್ಗಾಮ್ ದಾಳಿ ಆದ್ಮೇಲೆ 22ನೇ ತಾರೀಕು ದಾಳಿ ಆದ್ಮೇಲೆ ಮಾರನೇ ದಿವಸನೇ ಪ್ರಿಯಾಂಕಾ ವಾದ್ರಾ ಅವರ ಪತಿ ರಾಬರ್ಟ್ ವಾದ್ರಾ ಮುಸ್ಲಿಮರಲ್ಲಿ ಅಭದ್ರತೆಯ ಭಾವನೆ ಇದೆ, ಆ ಕಾರಣಕ್ಕಾಗಿ ದಾಳಿ ಆಗುತ್ತೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ಪೊಲಿಟಿಸೈಸೇಷನ್. ಅಲ್ಲಿಂದ ಹಿಡಿದು ನೆನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ತನಕ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿತ್ತು ಈ ದಾಳಿ ಆಗೋದು ಮೊದಲೇ, ಯಾಕೆ ಸೈನ್ಯಕ್ಕೆ ಹೇಳಲಿಲ್ಲ ಅಂತ ಕೇಳೋ ತನಕ ದಟ್ ಈಸ್ ಕಾಲ್ಡ್ ಪೊಲಿಟಿಸೈಸ್ ಮಾಡೋದಂದ್ರೆ ಅದು. ಓಕೆ, ಅದನ್ನೆಲ್ಲ ಇಟ್ಕೊಂಡು ಡಿಬೇಟ್ ಮಾಡೋಣ ಒಂದು ದಿವಸ. ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು ಸೈನಿಕರಿಗೆ ನಾವು ಅವ್ರಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡಬೇಕು, ಅವರ ಮೊರಾಲ್ನ ಇನ್ಕ್ರೀಸ್ ಮಾಡೋ ಕೆಲಸ ಮಾಡಬೇಕು. ನಿಮ್ಮ ಪಿಟಿ ಪಾಲಿಟಿಕ್ಸ್ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಯಾರು ಮಾಡ್ತಿದಾರ ಇವತ್ತು ನಾನು ದಯವಿಟ್ಟು ನಾನು ನಿಮ್ಮ ಮನವಿ ಮಾಡ್ತೇನೆ. ಟುಡೇ ಐ ಆಮ್ ಟೆಲ್ಲಿಂಗ್ ಯು ಡಿಬೇಟ್ ಆನ್ ದ ಇಶ್ಯೂ ವಾಟ್ ವಿ ಆರ್ ಅಚೀವಿಂಗ್, ವಾಟ್ ದ ವರ್ಲ್ಡ್ ಹ್ಯಾಸ್ ಟು ಕಮ್ ಟು ನೋ ಅಬೌಟ್ ಇಟ್. ಇವತ್ತು ಹೇಳ್ತೀನಿ ನೀವು ಕಡೆ, ನೀವು 1948 ಭಾರತ ಇರ್ಬೋದು, ಇವತ್ತಿನ ಭಾರತ ಅದು. ಭಾರತ ಆವತ್ತಿನ ದಿವಸ ಇದ್ದಂಥ ಸ್ಥಿತಿಗತಿಗಳೇನು, ಇವತ್ತಿನ ಸ್ಥಿತಿಗತಿಗಳೇನು ನೀವು ನೋಡಬೇಕಾಗ್ತದೆ. ಆವತ್ತು ಭಾರತ ಯಾವ ಸ್ಥಿತಿಯಲ್ಲಿತ್ತು? ಭಾರತದಲ್ಲಿ ಆವತ್ತಿನ ದಿವಸ ನಾವು ಆಹಾರ ಪದ್ಧತಿಗಳು ಇರ್ತಾ ಇರಲಿಲ್ಲ. ಇವತ್ತಿನ ದಿವಸ ವಿ ಆರ್ ಎಕ್ಸ್ಪೋರ್ಟಿಂಗ್ ಎಂಟೈರ್ ಫುಡ್ ಗ್ರೈನ್ಸ್ ಟು ಅದರ್ ಕಂಟ್ರೀಸ್ ಟುಡೇ. ಆ್ಯಂಡ್ ಟುಡೇ ಇಂಡಿಯಾ ಇಸ್ ಗ್ರೋನ್ ವಿನ್ ಎಕನಾಮಿಕ್ಲಿ ಸೋ ಸ್ಟ್ರಾಂಗ್ ಅಂತಂದರೆ, ನಾನು ಕಳೆದ 10 ವರ್ಷಗಳಿಂದಲೇ ಎಕನಾಮಿ ಇಸ್ ನಾಟ್ ಗ್ರೋನ್ ಸೋ ಬಿಗ್ ಅಂತ ತಿಳ್ಕೊಬೇಕಾಗ್ತದೆ. ಇಂಡಸ್ಟ್ರೀಸ್ ನೆಹರು ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ. ಕರ್ನಾಟಕ ತಗೊಳ್ಳಿ, ಎಲ್ಲ ಪಬ್ಲಿಕ್ ಸೆಕ್ಟರ್ಸ್ನ ಮಾಡಿದ್ದು ಯಾರು? ನೆಹರು ಅವರು. ದೇಶ ಕಟ್ಟೋ ಕೆಲಸ ಎಲ್ಲರೂ ಮಾಡಿರ್ತಾರೆ. ಆದರೆ ನೀವು ಏನೋ ಒಂದು ಸಣ್ಣ ವಿಚಾರ ಮಾತಾಡೋಕ್ಕೆ ಹೋಗ್ತಿರಲ್ಲ. ಈಗ ನರೇಂದ್ರ ಮೋದಿ 2014 ಅಧಿಕಾರಕ್ಕೆ ಬಂದರು. ಏನು ಇದು 2-3 ಟೆರರಿಸ್ಟ್ ಅಟ್ಯಾಕ್ ಆಗಿರೋದಕ್ಕೆ 2-3 ಮಾತ್ರ ನೀವು ರಿಟಾಲಿಯೇಟ್ ಮಾಡಿದೆ ಅಂತ ತಿಳ್ಕೊಂಡಿದ್ರೆ ಲಿಸ್ಟ್ ಎಷ್ಟೋ ಇದೆ. ದೇ ವಿಲ್ ಆಲ್ಸೋ ವೇಟ್ ಆ್ಯಂಡ್ ವಾಚ್ ವೆನ್ ದ ಟೈಮ್ ಕಮ್ಸ್. ಒಂದು ನಿಮಿಷ ಸರ್, ಆವತ್ತು 1971 ಕೂಡ ವಾರ್ ನಡೆದಾಗ ಈ ಪಾಕಿಸ್ತಾನಿಗೆ ಸಪೋರ್ಟ್ ಅಮೇರಿಕಾದವರು. ದೇರ್ ವಾಸ್ ವರ್ಚುವಲ್ ಡಿವಿಷನ್ ಬಿಕಾಸ್ ರಷ್ಯಾ ವಾಸ್ ಸಪೋರ್ಟಿಂಗ್ ಅಸ್. ಸೊ ಇದೆಲ್ಲ ಇಟ್ಕೊಂಡಾಗ ಕೂಡ ಆವಾಗಲೂ ಕೂಡ ಹೇಳ್ತೀನಿ ಕೇಳಿ, ಇಂಡಿಯಾ ಸ್ಟುಡ್ ಅಲೋನ್ ಅಂಡ್ ಫಾಟ್ ದಿಸ್ ವಾರ್. ಐ ಆಮ್ ಟೆಲ್ಲಿಂಗ್ ಇಟ್ ಯು, ನಾಟ್ ಇವನ್ ಡಿಪೆಂಡಿಂಗ್ ಆನ್ ರಷ್ಯಾ. ಅದನ್ನೇ ಕರ್ನಲ್ ಮುದ್ದು ಪ್ಯಾರಾಡಿಮ್ ಶಿಫ್ಟ್ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಒಂದು ನಿಮಿಷ ಸರ್, ಇಷ್ಟು ವರ್ಷಗಳ ಕಾಲ ರಷ್ಯಾ ನಮ್ಮ ಸಪೋರ್ಟಿಗೆ ಬಂದ್ರೆ ಅಮೆರಿಕ ಪಾಕಿಸ್ತಾನದ ಸಪೋರ್ಟ್ಗೆ, ಅಮೆರಿಕ ನಮ್ಮ ಸಪೋರ್ಟ್. ಒಂದು ನಿಮಿಷ ನಾಗರಾಜ್ ಯಾದವ್, ಅಮೆರಿಕ ನಮ್ಮ ಸಪೋರ್ಟಿಗೆ ಬಂದರೆ ರಷ್ಯಾ ಪಾಕಿಸ್ತಾನದ ಸಪೋರ್ಟ್ಗೆ ಇತಿಹಾಸ ನಡ್ಕೊಂಡು ಬರ್ತಿತ್ತು. ಫಾರ್ ದ ಫಸ್ಟ್ ಟೈಮ್ ರಷ್ಯಾ ಮತ್ತು ಅಮೆರಿಕ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದರೆ, ಪಾಕಿಸ್ತಾನಲ್ಲಿ ಇವತ್ತಿನ ದಿವಸ ಮಕ್ಕಳು ಹಾಲು ತಗೊಳ್ಳಿಕ್ಕೆ ದುಡ್ಡಿಲ್ಲ.
ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ದೇ ಆರ್ ನ ವೆರಿ ವೀಕ್ ಪೊಸಿಷನ್. ಆದರೂ ಅವ್ರ ಕೊಬ್ಬು ಇಳಿದಿಲ್ಲ, ಅವ್ರ ದುರಾಂಕಾರ ಇಳಿದಿಲ್ಲ. ಆದರೆ ಇವತ್ತಿನ ದಿವಸ ದ ವರ್ಲ್ಡ್ ಆಲ್ಸೋ ಚೇಂಜ್, ನಾವು ಟೆಕ್ನಾಲಜಿ ಇಸ್ ಚೇಂಜ್, ಪೀಪಲ್ ಆಫ್ ಚೇಂಜ್. ಇವತ್ತು ಭಾರತ ಇಷ್ಟು ಮೆತ್ತಗೆ ಬೆಳಿಬೇಕಾದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಇದರಲ್ಲಿ ಪ್ರೈವೇಟ್ ಸೆಕ್ಟರ್ದು ಕಾಂಟ್ರಿಬ್ಯೂಷನ್ ಇದೆ, ಗೌರ್ಮೆಂಟ್ದು ಕಾಂಟ್ರಿಬ್ಯೂಷನ್ ಇರ್ತದೆ, ಪೊಲಿಟಿಕಲ್ ಪಾರ್ಟಿ ಡಿಸಿಷನ್ಸ್ ಇರ್ತದೆ. ಇಂಡಿಯಾ ಇಸ್ ಗ್ರೋನ್ ವಿತ್ ಎವ್ರಿಬಡೀಸ್ ಎಫರ್ಟ್ಸ್, ವಿತ್ ದ ಪೀಪಲ್ ಆಫ್ ಇಂಡಿಯಾ ಇಟ್ ಇಸ್ ಗ್ರೋನ್ ಅಂತ ಕ್ರೆಡಿಟ್ ಶುಡ್ ಬಿ ಗೋಟ್ ಟು ದ ಪೀಪಲ್ ಆಫ್ ಇಂಡಿಯಾ. ನಾವು ಆ ಮಟ್ಟಿಗೆ ಬೆಳೆದಿರೋ ಸಂದರ್ಭದಲ್ಲಿ ವೆನ್ ಪಾಕಿಸ್ತಾನ್ ರೈಟ್ ಅವೇ ದೇರ್ ಆಪೋಸಿಟಲ್ಲಿ ಏನು ಗೊತ್ತಾಗಿದ್ದಾರೆ, ಪಾತಾಳ ಕೊಟ್ಟೋಗ್ಬಿಟ್ಟಿದ್ದಾರೆ ಅವ್ರಿಗೆ. ಐ ಆಮ್ ಟೆಲಿಂಗ್ ಯು, ದೇ ಗಾನ್ ವೆರಿ ವೆರಿ ವೀಕ್, ದೇ ಡೋಂಟ್ ಹ್ಯಾವ್ ಕೆಪಾಸಿಟಿ. ಸುಮ್ಮನೆ ಪ್ರೈಮ್ ಮಿನಿಸ್ಟರ್ ಹೇಳ್ಬೋದು ವಿಲ್ ರಿಟಾಲೇಟ್ ಅಂತ, ಏನು ಮಾಡೋಕ್ಕಾಗಲ್ಲ ಭಾರತ. ನಾವು ಬರೀಟ್ಕೊಳ್ಳಿ, ಆ ಆತ್ಮಶ್ರಯ ನಮಗೆಲ್ಲ ಇರ್ತಕ್ಕಂಥದ್ದು ಹೆಮ್ಮೆ ಪಡ್ಬೇಕು ನಾವು. ಅದನ್ನ ಇಟ್ಕೊಂಡು ನೆಹರು ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅದೆಲ್ಲ ಕೊಂಡು ಡಿಬೇಟ್ ಮಾಡೋಣ. ಯಾಕೆ ಬೇಕ್ರಿ ಅದೆಲ್ಲ? ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.